ಹಲ್ಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಕೀರ್ತನೆಗಳು 10ನೇ ಅಧ್ಯಾಯದ 18ನೇ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ. ನೀನು ದಿಕ್ಕಿಲ್ಲದವರ ಮತ್ತು ಕುಗ್ಗಿದವರ ನ್ಯಾಯವನ್ನು ವಿಚಾರಿಸುತ್ತಿ. ಹೀಗಿರುವಲ್ಲಿ ಇನ್ನು ಮುಂದೆ ಮಣ್ಣಿನಿಂದಾದ ಮನುಷ್ಯರಿಂದ ಅವರಿಗೆ ಹೆದರಿಕೆ ಉಂಟಾಗುವುದಿಲ್ಲ. ಹೌದು ಪ್ರಿಯರೇ, ಅನೇಕ ಸಮಯಗಳಲ್ಲಿ ಮನುಷ್ಯರನ್ನ ನೋಡಿ ಹೆದರುವಂತ ಒಂದು ಸಂಭವ ಉಂಟಾಗಬಹುದು. ಅದು ನಿಮ್ಮ ಕೆಲಸದ ಸ್ಥಳದಲ್ಲಿ ಆಗಿರಬಹುದು, ಮನೆಯಲ್ಲಿ ಆಗಿರಬಹುದು, ಎಲ್ಲಾದರೂ ಇರಬಹುದು. ಆದರೆ ನೋಡಿ, ದೇವರ ವಾಕ್ಯ ಹೇಳ್ತದೆ, ದಿಕ್ಕಿಲ್ಲದವರ ಮತ್ತು ಕುಗ್ಗಿದವರ ನ್ಯಾಯವನ್ನ ವಿಚಾರಿಸುತ್ತಿ. ಮೊದಲೇ ಈ ವಾಕ್ಯ ಪ್ರಾರಂಭ ಮಾಡುವಾಗ ಮೊದಲನೇದಾಗಿ ಹೇಳಲ್ಪಟ್ಟಿದೆ ನೀನು ಎಂಬುದಾಗಿ. ನೀನು ಅಂತ ಹೇಳುವಾಗ ಕೀರ್ತನೆಗಾರನು ದೇವರಿಗೆ ಹೇಳುವಂತನಾಗಿದ್ದಾನೆ. ದೇವರು ದಿಕ್ಕಿಲ್ಲದವರ ಮತ್ತು ಕುಗ್ಗಿದವರ ನ್ಯಾಯವನ್ನ ವಿಚಾರಿಸುವುದರಿಂದ ಯಾವ ಮನುಷ್ಯನಿಂದ, ಅಂದರೆ ಮಣ್ಣಿನಿಂದ ಉಂಟಾದಂತಹ ಮನುಷ್ಯರಿಂದ ಹೆದರಿಕೆ ಉಂಟಾಗುವುದಿಲ್ಲ. ಹೌದು ಪ್ರಿಯರೇ, ದೇವರು ನಮ್ಮ ಭರವಸೆ ಆಗಿದ್ದಾರೆ. ದೇವರು ನಮಗೆ ಧೈರ್ಯವನ್ನು ಕೊಡುವಾತನಾಗಿದ್ದಾರೆ. ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾರೆ. ದೇವರ ಕೃಪೆ ನಿಮ್ಮ ಮೇಲೆ ಉಂಟಾಗಿದೆ. ದೇವರ ದಯೆ ನಿಮ್ಮ ಮೇಲೆ ಉಂಟಾಗಿರುವಂಥದ್ದಾಗಿದೆ. ಆ ದೇವರು ನಿಮ್ಮ ಜೀವಿತದಲ್ಲಿ ನಿಮಗೆ ಬೇಕಾಗಿರುವಂತಹ ಕೃಪೆಯನ್ನ, ದಯೆಯನ್ನ ಒದಗಿಸಿ ಕೊಡುವಾತನಾಗಿದ್ದಾರೆ. ಆದುದರಿಂದ ಈ ದಿನದಲ್ಲಿ ಯಾರ ಬಗ್ಗೆಯಾದರೂ ಕೂಡ, ಯಾರ ಮೂಲಕವಾಗಿಯಾದರೂ ಕೂಡ ನಿಮಗೆ ಭಯವಿರುವುದಾದಲ್ಲಿ ಆ ಎಲ್ಲ ಭಯವನ್ನ ನೀವು ತೆಗೆದು ಹಾಕಿ. ಯಾಕಂದ್ರೆ ಮನುಷ್ಯ, ಮಣ್ಣಿನಿಂದ ಮಾಡಲ್ಪಟ್ಟಂತಹ ಮನುಷ್ಯನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತನು ಏನಾದರೂ ಮಾಡಿದರೂ ಕೂಡ ಅದು ತಾತ್ಕಾಲಿಕವಾಗಿಯೇ ಇರುವಂಥದ್ದಾಗಿದ್ರೆ ಹೊರತು ಅವರು ನಿಮ್ಮ ಜೀವಿತವನ್ನ ನಿರ್ಧರಿಸಲು ಸಾಧ್ಯವಿಲ್ಲ. ನಿಮ್ಮನ್ನ ಭಯಪಡಿಸಿ ನಿಮ್ಮನ್ನು ಜಯಿಸಲು ಸಾಧ್ಯವಿಲ್ಲ. ಆದುದರಿಂದ ಕರ್ತನ ಮೇಲೆ ಭರವಸೆ ಇಡಿರಿ, ದೇವರನ್ನ ನೀವು ನಂಬಿರಿ. ಆ ದೇವರು ನಿಮ್ಮ, ಅಂದರೆ ನೀವು ಯಾರಿಗೂ ಕೂಡ ಇರುವಂಥವರಾಗಿರಬಹುದು, ದಿಕ್ಕಿಲ್ಲದೆ ಇರುವಂಥವರಾಗಿರಬಹುದು, ಕುಗ್ಗಿದವರಾಗಿರಬಹುದು, ನಿಮ್ಮ ನ್ಯಾಯವನ್ನ ಆತನು ಕೊಡಿಸುವಾತನಾಗಿದ್ದಾನೆ. ನಿಮ್ಮ ನ್ಯಾಯಕ್ಕಾಗಿ ಆತನು ವಿಚಾರ ಮಾಡಿದ್ದಾನೆ. ಆದ್ದರಿಂದ ನಾವು ದೇವರ ಬಳಿಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿ, ನಮ್ಮ ಭಯ, ಹೆದರಿಕೆ ಏನಾದರೂ ಇರುವುದಾದಲ್ಲಿ ಆತನ ಸನ್ನಿಧಾನದಲ್ಲಿ ನಾವು ಆತನಿಗೆ ಒಪ್ಪಿಸಿಕೊಡೋಣ. ನಮಗಾಗಿ ದೇವರು ಇರುವಂಥವರಾಗಿದ್ದಾರೆ. ಅವರು ಈ ದಿನದಲ್ಲಿ ನಿಮ್ಮನ್ನು ನಡೆಸುವಂಥವರಾಗಿ, ನಿಮಗೆ ಧೈರ್ಯವನ್ನ ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಸ್ತೋತ್ರ ಸ್ವಾಮಿ, ಕರ್ತನೆ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಿದ್ದೇವೆ. ಕರ್ತನೆಯಪ್ಪ, ಈ ದಿನಗಳಲ್ಲಿ ಕರ್ತನೆ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಯಾರೆಲ್ಲ ಕರ್ತನೆ ಹೆದರಿಕೆಯಲ್ಲಿ, ಭಯದಲ್ಲಿ ಏಸಪ್ಪ ಇನ್ನೊಬ್ಬ ಮನುಷ್ಯನ ಕುರಿತಾಗಿ ಏಸಪ್ಪ ಭಯದಿಂದ ಕೂಡಿದವರಾಗಿದ್ದಾರೋ ಅವರೆಲ್ಲರನ್ನ ಕರ್ತನೆ ಆ ಭಯದಿಂದ ಬಿಡಿಸುವಂಥವನಾದ ಸ್ವಾಮಿ. ಅವರೆಲ್ಲರೂ ಕೂಡ ಅಪ್ಪ ನಿನ್ನ ಮೊರೆ ಹೋಗುವ ಹಾಗೆ ಕರ್ತನೆ, ಅವರು ನೀನು ಮೊರೆ ಹೋಗುವಾಗ ಕರ್ತನೆ ನೀನು ಅವರಿಗೆ ಸಹಾಯ ಮಾಡಬೇಕಾಗಿ, ಧೈರ್ಯವನ್ನು ತುಂಬಿಸಬೇಕಾಗಿ ಕರ್ತನೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್.